Let us continue to solve some of the 2 marks questions of integration. ನೋಡಿ, ನಮ್ಮ ಪ್ರಿವಿಯಸ್ ಆಫ್ಲೈನ್ ಕ್ಲಾಸ್ಗಳಲ್ಲಿ ಕೆಲವು ಸಿಂಪಲ್ ಫಾರ್ಮುಲಾಸ್ಗಳು ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಯಾವ ಥರ ಇಂಟಿಗ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಸೆಷನಲ್ಲಿ ಅದರ ಮುಂದುವರೆದ ಭಾಗವಾಗಿ ಕೆಲವು ಎಕ್ಸಾಂಪಲ್ಸನ್ನು ನಾನು ಸಾಲ್ವ್ ಮಾಡ್ತೀನಿ. ದೇ ಮೇ ಕ್ಯಾರಿ 2 marks. ಓಕೆ, 2 marks ಕ್ವಶನ್ಸ್ ಅಂತ ನಾವು ಟ್ರೀಟ್ ಮಾಡ್ಬೋದು ಅವನ್ನ. ಸೊ ಈಗ ನಾನು ಆಲ್ರೆಡಿ ಬೋರ್ಡ್ ಮೇಲೆ ಒಂದು ಎಕ್ಸಾಂಪಲನ್ನು ಬರೆದಿದ್ದೀನಿ. ಓಕೆ ನೋಡಿ, ಇಂಟಿಗ್ರಲ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಓಕೆ, ಇಂಟಿಗ್ರಲ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ನೋಡಿ, ಇಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ನ್ಯೂಮರೇಟರ್ 1 ಮೈನಸ್ ಸೈನ್ ಎಕ್ಸ್ ಅಂತಿದೆ, ಅಂದರೆ ಬೈನಾಮಿಯಲ್. ಡಿನಾಮಿನೇಟರಲ್ಲಿ ಒಂದೇ ಟರ್ಮ್ ಇದೆ, ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಅದು ಮೋನಾಮಿಯಲ್ ಆಗಿದೆ. ಅಂದರೆ ನಾವು ಫಸ್ಟ್ ಸ್ಪ್ಲಿಟ್ ಮಾಡಿದರೆ ಇದಕ್ಕೊಂದು ಟೆಕ್ನಿಕ್ ಅಂತ ಹೇಳಿದೆ ನಾನು. ಇದನ್ನು ಸ್ಪ್ಲಿಟ್ ಮಾಡಿದಾಗ ಅಂದರೆ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ, ನೋಡಿ ಈ ಥರ ನಾವು ಇದನ್ನು ಸ್ಪ್ಲಿಟ್ ಮಾಡಿ ಬರೆಯೋಕ್ಕೆ ಅವಕಾಶ ಇದೆ ಇಂಟಿಗ್ರೇಷನ್ ಮಾಡೋದಕ್ಕಿಂತ ಮುಂಚೆ. ಆವಾಗ ನಮಗೇನಾಯಿತು, 1 ಬೈ ಕಾಸ್ ಅಂದ್ರೆ ಏನು, ಸೀಕ್ಯಾಂಟ್, ಅಲ್ಲಿಗೆ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನೋಡಿ, ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತಿದೆ, ಅಂದರೆ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಅಲ್ಲಿ 2 ಕಾಸ್ ಎಕ್ಸ್ ಇದೆ. ಓಕೆ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಅಲ್ಲಿಗೆ ಸೈನ್ ಬೈ ಕಾಸ್ ಅಂದರೆ ಏನು, ಟ್ಯಾನ್ ಆಯಿತು, ಇಂಟು ಮತ್ತೆ 1 ಬೈ ಕಾಸ್ ಅದು ಉಳಿತಲ್ಲ, 1 ಬೈ ಕಾಸ್ ಅಂದರೆ ಏನು, ಸೀಕ್ಯಾಂಟ್ ಎಕ್ಸ್. ಅಲ್ಲಿಗೆ ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಈ ಥರ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್, ಇದು ಟ್ಯಾನ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್. ಈಗ ಸಪರೇಟಾಗಿ ನಮಗೆ ಟರ್ಮ್ಸ್ ಬಂತು. ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅನ್ನು ಇಂಟಿಗ್ರೇಟ್ ಮಾಡಬೇಕು, ಆಮೇಲೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಅದನ್ನು ಕೂಡ ಇಂಟಿಗ್ರೇಟ್ ಮಾಡಬೇಕು. 2 ಟರ್ಮ್ಸ್ ಸಪರೇಟ್ ಆಯಿತು. ಓಕೆ ನೋಡಿ, ಈಗ ಎಲ್ಲ ಫಾರ್ಮುಲಾಸ್ಗಳು ಪರ್ಫೆಕ್ಟ್ ಇರಬೇಕು. ಡಿಫ್ರೆನ್ಷಿಯೇಷನ್ಗೆ ಸಂಬಂಧಪಟ್ಟಿದ್ದು ಅದನ್ನು ನಾವು ಇಂಟಿಗ್ರೇಷನ್ಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು, ಟ್ಯಾನ್ ಎಕ್ಸ್. ಓಕೆನಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ. Because derivative of tan x is secant square x, therefore integration of secant square x is tan x. Then integration of tan x into secant x ನೋಡಿ, integration of tan x into secant x is, so minus ಬರೆಯೋಣ, integration of tan x into secant x is secant x. ಯಾಕಂದ್ರೆ derivative of secant x is secant x into tan x ಆಗಿರೋದ್ರಿಂದ integration of tan x into secant x is secant x. ನೋಡಿ, ಇದು ಸಿಂಪಲ್. ನಮಗೆ ಸಿಂಪಲ್ ಟೆಕ್ನಿಕ್ ಏನಂದ್ರೆ, ಇಲ್ಲಿ ಬೈನಾಮಿಯಲ್ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಬರೀ ಒಂದೇ ಟರ್ಮ್ ಮೊನಾಮಿಯಲ್ ಇರೋದ್ರಿಂದ ಅದನ್ನು ಬಿಡಿಸ್ಕೋಬೇಕು. 1 ಬೈ ಕಾಸ್ ಆಮೇಲೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಅದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಈ ಥರ ನಮಗೆ ಆನ್ಸರ್ ಬರುತ್ತೆ. ಓಕೆ, ಇದು ನಾವು 2 marks ಕ್ವಶನ್ ಆರ್ 1 mark ಕ್ವಶನ್ ಅಂತ ಟ್ರೀಟ್ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ consider next problem ಈ ಸೆಷನಲ್ಲಿ. ನೋಡಿ, ಇಂಟಿಗ್ರೇಷನ್ ಆಫ್, ಸಪೋಸ್ ನಮಗೇನಾದರೂ ಇದು 1 ಬೈ 1 ಮೈನಸ್ ಕಾಸ್ ಎಕ್ಸ್ ಅಂತ ಕೊಟ್ಟರು ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಅನದರ್ ಸಿಂಪಲ್ ಎಕ್ಸಾಂಪಲ್, 1 ಬೈ 1 ಮೈನಸ್ ಕಾಸ್ ಎಕ್ಸ್. ಓಕೆ, ಫಸ್ಟ್ ನಾವು ಐ ಅಂತ ಅನ್ಕೊಳ್ಳೋಣ. ನೋಡಿ, ಇವಾಗ ಹಿಂದಿನ ಎಕ್ಸಾಂಪಲಲ್ಲಿ ಫಸ್ಟ್ ಎಕ್ಸಾಂಪಲ್ ನಾವು ತೋರಿಸಿದ್ವಲ್ಲ, ಸ್ಪ್ಲಿಟ್ ಮಾಡೋ ಆ ಥರ ಮಾಡೋಕ್ಕೆ ಬರಲ್ಲ, ಯಾಕಂದರೆ ರಿವರ್ಸ್ ಆಗಿದೆ. ಇದು ಮೊನಾಮಿಯಲ್, ಇದು ಬೈನಾಮಿಯಲ್. ನಾವು ಆ ಥರ ಸ್ಪ್ಲಿಟ್ ಮಾಡೋಕ್ಕೆ ಬರಲ್ಲ. ಸೊ ಒಂದು ಅವಕಾಶ ಏನಂದರೆ, ನಾವು ಡಿನಾಮಿನೇಟರ್ ಅಬ್ಸರ್ವ್ ಮಾಡಬೇಕು. 1 ಮೈನಸ್ ಕಾಸ್ ಎಕ್ಸ್ ಅಂತ ಇದೆ. ನೋಡಿ, ಇದನ್ನು ರ್ಯಾಷನಲೈಸಿಂಗ್ ಅಂತ ಹೇಳ್ತೀವಿ. ಅಂದರೆ ಡಿನಾಮಿನೇಟರ್ ಏನಿದೆ 1 ಮೈನಸ್ ಕಾಸ್ ಎಕ್ಸ್ ಇದೆ, ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅದು 1 ಪ್ಲಸ್ ಕಾಸ್ ಎಕ್ಸ್. ಸೊ 1 ಪ್ಲಸ್ ಕಾಸ್ ಎಕ್ಸ್ ಇಂದ ಡಿವೈಡಿಂಗ್ ಮಲ್ಟಿಪ್ಲೈಂಗ್ ಮಾಡಬೇಕು, ಅದು ಒಂದು ಟೆಕ್ನಿಕ್. ಸೊ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಓಕೆ, ಈ ಥರ ಇದೆ. ಮತ್ತು ನ್ಯೂಮರೇಟರ್ ಸ್ಪೆಸಿಫಿಕ್ 1 ಇರಬೇಕು. ಸೊ 1 ಮೈನಸ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್, ಈಗ ನಮಗೆ ಮಲ್ಟಿಪ್ಲೈ ಮಾಡೋಣ. 1 ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಏನಾಯಿತು, 1 ಪ್ಲಸ್ ಕಾಸ್ ಎಕ್ಸೇ ಆಯಿತು. ನೋಡಿ, ಈಗ ಅದು ನ್ಯೂಮರೇಟರಲ್ಲಿ ಒಂದೇ ಟರ್ಮ್ ಇತ್ತು, ಈಗ 2 ಟರ್ಮ್ ಆಯಿತು. ಇಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಅದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಥರ ಇರೋದ್ರಿಂದ ನಾವು ಫಾರ್ಮುಲಾ ಹಾಕ್ಬೋದಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಯ್ತದ. ಹಾಗಾದರೆ ಎ ಜಾಗದಲ್ಲಿ 1 ಇದೆ, ಎ ಅಂದರೆ 1, ಎ ಸ್ಕ್ವೇರ್ 1 ಸ್ಕ್ವೇರ್ ಆಯಿತು, ಮೈನಸ್ ಬಿ ಜಾಗದಲ್ಲಿ ಕಾಸ್ ಎಕ್ಸ್ ಇರೋದ್ರಿಂದ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು. ಅಲ್ಲಿಗೆ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬಂದಿದೆ. ನೋಡಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆನಾ, ಡಿನಾಮಿನೇಟರ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಐಡೆಂಟಿಟಿ ಪ್ರಕಾರ ನಾವು ಬರೆದ್ರೆ ಅದು ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಓಕೆ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1. ಸೊ ಅಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಬಂದಿರೋದ್ರಿಂದ ಏನು ಬರೀಬೋದು, ಸೈನ್ ಸ್ಕ್ವೇರ್ ಎಕ್ಸ್ ಬರೀಬೋದು. ಈಗ ನೋಡಿ, ಅಬ್ಸರ್ವ್ ಮಾಡಿ, ಈಗ ಇದು ಬೈನಾಮಿಯಲ್, ಇದು ಮೊನಾಮಿಯಲ್. ಸೊ ನಮ್ಮ ಫಸ್ಟ್ ಎಕ್ಸಾಂಪಲ್ ಇತ್ತಲ್ಲ ಈ ಸೆಷನ್ ಇದು, ಈಗ ನಾವು ಸ್ಪ್ಲಿಟ್ ಮಾಡ್ಬೋದು. 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್. ಈಗ ನಾವು ಇದನ್ನು ಬಿಡಿಸಿ ಬರ್ಕೊಳ್ಳೋಕೆ ಅವಕಾಶ ಈ ಸ್ಟೆಪ್ಪಲ್ಲಿದೆ, ಈ ಸ್ಟೆಪ್ಪಲ್ಲಿ ಇಲ್ಲಿ ಇರಲಿಲ್ಲ. ಓಕೆ, ಸೊ ಈಗ ನಾವು ಅದನ್ನು ಮಾಮೂಲಾಗಿ
ನೋಡೋಣ. ಇಂಟಿಗ್ರೇಷನ್ ಆಫ್ 1/sin ಅಂದರೆ ಏನು? ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ನೋಡಿ ಇಲ್ಲಿ ಕಾಸ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಅಂತಿದೆ. ಅಂದರೆ ಕಾಸ್ ಎಕ್ಸ್ ಬೈ ಡಿನಾಮಿನೇಟರ್ಲಿ 2 ಸೈನ್ ಎಕ್ಸ್ ಇರೋದು, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಬರೀತೀನಿ. ಸೊ ಕಾಸ್ ಬೈ ಸೈನ್ ನಮಗೆ ಏನಾಗಬೇಕು? ಕಾಟ್ ಆಗಬೇಕು. ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಆಗಬೇಕು. ಆಮೇಲೆ ಇನ್ನೊಂದು 1/sin ಅಂದರೆ ಏನು? ಕೊಸಿಕ್ಯಾಂಟ್ ಎಕ್ಸ್. ಓಕೆನಾ? ಕಾಟ್ ಎಕ್ಸ್ ಇಂಟು ಕೊಸಿಕ್ಯಾಂಟ್ ಎಕ್ಸ್. ಸೊ ಈಗ ನಾವು ಆನ್ಸರನ್ನು ಬರೀಬೋದು ನೋಡಿ ಫಾರ್ಮುಲಾ. ಸೊ ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ನೋಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಫಾರ್ಮುಲಾ ಏನು? ಮೈನಸ್ ಕಾಟ್ ಎಕ್ಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಇಂಟು ಕೊಸಿಕ್ಯಾಂಟ್ ಎಕ್ಸ್ ಅಂತಿದೆ. ಸೊ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಇಂಟು ಕೊಸಿಕ್ಯಾಂಟ್ ಎಕ್ಸ್ ಫಾರ್ಮುಲಾ ನೋಡಿ, ಡೆರಿವೇಟಿವ್ ಆಫ್ cosecant x is minus cosecant x into cot x. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ cosecant x into cot x is minus cosecant x. ಸೊ ಹಾಗಾದ್ರೆ ಇಂಟಿಗ್ರೇಷನ್ ಆಫ್ cot x into cosecant x ಈ ಫಾರ್ಮುಲಾ ಏನು? ಮೈನಸ್ cosecant x ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಸೊ ಇದು ಇಂಡೆಫಿನಿಟ್ ಇಂಟಿಗ್ರಲ್ ಆಗಿರೋದ್ರಿಂದ ಸೊ ಈ ಥರ ನಾವು ಅದನ್ನು ಮಾಡ್ಬೋದು ನೋಡಿ. ಇಲ್ಲಿ ಟ್ರಿಕ್ ಏನಂತಂದರೆ, ಸೊ ಡಿನಾಮಿನೇಟರ್ ಏನಿರುತ್ತೆ ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ಡಿವೈಡಿಂಗ್ ಅಂಡ್ ಡಿವೈಡಿಂಗ್ ಬೈ ಮಾಡ್ಕೊಂಡು ಇಲ್ಲಿ ನೀವು ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ಇದೇ ಎಕ್ಸಾಂಪಲನ್ನು ಮತ್ತೊಂದು ಸರಿ ನಾನು ರಿಪೀಟ್ ಮಾಡ್ತೀನಿ, ಸ್ವಲ್ಪ ಟರ್ಮ್ಸ್ ಚೇಂಜ್ ಮಾಡ್ತೀನಿ, ಸೇಮ್ ಕಾನ್ಸೆಪ್ಟ್. ಸೊ ವಿ ನೋಟ್ ಡೌನ್ ದಿಸ್ ಎಕ್ಸಾಂಪಲ್. ಸೊ ಲೆಟ್ ಅಸ್ ಇಂಟಿಗ್ರೇಟ್ ಅನದರ್ ಎಕ್ಸಾಂಪಲ್. ಸೊ ಇಂಟಿಗ್ರೇಷನ್ ಆಫ್ 1 ಬೈ ನೋಡಿ ಇಲ್ಲಿ ಕಾಸ್ ಬದಲು ಸಪೋಸ್ ನಾನೀಗ ಚೇಂಜ್ ಮಾಡ್ತೀನಿ, ಸೈನ್ ಬದಲು 1 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಅಂತ ಬರಬೇಕು ನೋಡಿ. ಯಾವಾಗ ಕೂಡ ಏನು ಚೇಂಜ್ ಆಗಿಲ್ಲ. ಸೊ ನಾವೇನು ಮಾಡಬೇಕು ಅವಾಗ? ಸೊ ಆ್ಯಸ್ ಯೂಶುವಲ್ 1 ಬೈ 1 ಮೈನಸ್ ಸೈನ್ ಎಕ್ಸ್. ಸೊ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನು ತೊಗೊತೀವಿ? 1 ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಓಕೆ, ರ್ಯಾಷನಲೈಸಿಂಗ್ ಮಾಡೋಣ. ಸೊ ಮಲ್ಟಿಪ್ಲೈ ದ ನ್ಯೂಮರೇಟರ್. ಸೊ ನ್ಯೂಮರೇಟರ್ ನಮಗೇನು ಬರುತ್ತೆ? 1 ಪ್ಲಸ್ ಸೈನ್ ಎಕ್ಸ್ ಬಂತು ಡಿವೈಡೆಡ್ ಬೈ ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಅದು ಎ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಅಂದರೆ 1 ಬರುತ್ತೆ, ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಬಂತು ಡಿನಾಮಿನೇಟರು. ಓಕೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಹಾಗೆ ಬರ್ಕೊಳ್ಳಿ ನ್ಯೂಮರೇಟರ್ಲಿರೋದು. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಬರೀಬೋದು ಕಾಸ್ ಸ್ಕ್ವೇರ್ ಎಕ್ಸ್. ನೋಡಿ ಈ ಸ್ಟೆಪ್ಪಲ್ಲಿ ನಾವು ಬಿಡಿಸ್ಕೋಬೇಕು ಈ ಸ್ಟೆಪ್ಪಲ್ಲಿ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ with respect to x plus integration of sin x divided by denominator cos square x. ಸೊ ಈಗ ನಮಗೆ ಅದು ನೋಡಿ ಇಂಟಿಗ್ರೇಷನ್ ಆಫ್ 1 ಬೈ ಕಾಸ್ ಅಂದರೆ ಏನು? secant ಸ್ಕ್ವೇರ್ ಎಕ್ಸ್ ಬಂತು ಪ್ಲಸ್ ಇಂಟಿಗ್ರೇಷನ್ ಆಫ್ ನೋಡಿ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್, ಎರಡು ಕಾಸ್ ಇದೆ. ಒಂದು ಸೈನ್ ಬೈ ಕಾಸು ಟ್ಯಾನ್ ಆಗುತ್ತೆ, ಇನ್ನೊಂದು 1 ಬೈ ಕಾಸ್ ಏನಾಗುತ್ತೆ? ಆ್ಯಸ್ ಯೂಶುವಲ್ secant ಆಯಿತು. ಓಕೆ, ಸೊ ಇಷ್ಟು ಬರುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಎಕ್ಸ್ ಮತ್ತು ಇಂಟಿಗ್ರೇಷನ್ ಆಫ್ tan x ಇಂಟು secant. ಸೊ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಎಕ್ಸ್ ಅಂದರೆ ಫಾರ್ಮುಲಾ ಏನಾಗ್ತದೆ? tan x. ಕರೆಕ್ಟಾ? ಬಿಕಾಸ್ ಡೆರಿವೇಟಿವ್ ಆಫ್ tan x ಈಸ್ secant ಸ್ಕ್ವೇರ್ ಎಕ್ಸ್ ಆಗಿರೋದ್ರಿಂದ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಎಕ್ಸ್ tan x ಆಯಿತು ಪ್ಲಸ್ ಇಂಟಿಗ್ರೇಷನ್ ಆಫ್ tan x ಇಂಟು secant x ಏನಾಗಬೇಕು? secant x ಆಗುತ್ತೆ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ ಇದು ಕೂಡ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಥರ ಆ ಕಾನ್ಸೆಪ್ಟನ್ನು ಯೂಸ್ ಮಾಡೋದು. So note down the solution. ಓಕೆನಾ? ಇದು ಕೂಡ ನಾವು 2 ಮಾರ್ಕ್ಸ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥದ್ದು. ಸೊ ಲೆಟ್ ಅಸ್ ಕನ್ಸಿಡರ್ another ಎಕ್ಸಾಂಪಲ್. ಇದು ಕೂಡ 2 ಮಾರ್ಕ್ಸ್. 1 minus cos 2x divided by 1 plus cos 2x integrate. ನೋಡಿ 1 minus cos 2x divided by 1 plus cos 2x ಅಂತ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್, ವೆರಿ ಸಿಂಪಲ್ ಎಕ್ಸಾಂಪಲ್. ನೋಡಿ ಇಲ್ಲಿ ನ್ಯೂಮರೇಟರ್ಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಅನ್ನು ಗಮನಿಸೋಣ. ಸೊ ನಮ್ಮ ಫಾರ್ಮುಲಾ ನೋಡೋಣ. cos 2x ಫಾರ್ಮುಲಾ ಏನು? 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಒಂದಿದೆ. ಇನ್ನೂ ಒಂದೇನಿದೆ ಅಂದರೆ 1 ಮೈನಸ್ 2 ಸೈನ್ ಸ್ಕ್ವಯರ್ ಅಂತ ಇದೆ. ಓಕೆನಾ? ಇವೆರಡು ಫಾರ್ಮುಲಾನು ಕಾಸ್ 2x ಸಂಬಂಧಪಟ್ಟಿದ್ದು. ನೋಡಿ ಇಲ್ಲಿ ಓಕೆ, ಈ ಮೈನಸ್ 1 ನಾನು ಲೆಫ್ಟಿಗೆ ತೊಗೊಂಡ್ರೆ ಇದು ಕಾಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಆಗುತ್ತೆ. ಸೊ ಇದು ಕೂಡ ಕಾಸ್ 2x ಫಾರ್ಮುಲಾನೇ.
ಇಲ್ಲಿ ಮೈನಸ್ 2 sin square x ಲೆಫ್ಟಿಗೆ ತೊಗೊಳ್ಳಿ, ಕಾಸ್ 2x ಆ ಕಡೆ ತೊಗೊಂಡ್ರೆ ಸೊ ನಮಗೆ ಆ್ಯಕ್ಚುಲಿ ಏನಾಗುತ್ತದು ಓಕೆ 2 sin square x is equal to 1 minus cos 2x ಆಗುತ್ತೆ. ಅಂದರೆ 2 sin square x ಕ್ಯಾನ್ ಬಿ ರಿಟರ್ನ್ ಆಸ್ 1 minus cos 2x. ಸೊ ಇವಿಷ್ಟು ನಮಗೆ ಗೊತ್ತಿದೆ ಫಾರ್ಮುಲಾಗಳು. ಸೊ ನಿಮ್ಗೆ ಇನ್ನೊಂದ್ಸರಿ ನಾನು ರೀಕಾಲ್ ಮಾಡಿದ್ದೆ. ಹಾಗಾದರೆ ಇಲ್ಲಿರ್ತಕ್ಕಂಥ ನೋಡಿ ಟರ್ಮ್ಸ್ ಆಲ್ರೆಡಿ ರೆಡಿ ಇದೆ ನಮಗೆ. 1 minus cos 2x ಅಂತಿದೆ. ಸೊ ಓಕೆ 1 minus cos 2x ಹಾಗಾದ್ರೆ ನ್ಯೂಮರೇಟರ್ ನಾನು ಏನಂತ ಬರೀಬೋದು ನೋಡಿ, 2 sin square x ಅಂತ ಬರೀಬೋದು. ಓಕೆನಾ? ಸೊ 1 minus cos 2x ಕ್ಯಾನ್ ರಿಟರ್ನ್ ಆಸ್, ಈ ನ್ಯೂಮರೇಟರ್ ನಾನು 2 sin square x ಅಂತ ಬರೀಬೋದು. ನೋಡಿ ಡಿನಾಮಿನೇಟರ್ಲಿ 1 plus cos 2x ಇದೆ. ಸೊ 1 plus cos 2x ಅನ್ನೋದು ಏನಂತ ಬರೀಬೋದು, 2 cos square x ಅಂತ ಬರೀಬೋದು. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ ಅದಕ್ಕೆ ಹೇಳಿದ್ದೇನೆ. ಓಕೆ, 2 ಕ್ಯಾನ್ಸಲ್ ಆಯಿತು. ಇಂಟಿಗ್ರೇಷನ್ ಆಫ್ sin square ಡಿವೈಡೆಡ್ ಬೈ cos square ಅಂದರೆ ಏನು, tan square x. ನೋಡಿ ಸಿಂಪಲ್ ಆಗಿ ಒಂದೇ ಟರ್ಮ್, ಇಂಟಿಗ್ರೇಷನ್ ಆಫ್ tan square x ಬರುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ tan square x ಬಂತು. ವೆರಿ ಸಿಂಪಲ್. ಅಬ್ಸರ್ವ್ ಮಾಡಿ, ಫಸ್ಟ್ ನಾನು ಏನು ಮಾಡಿದ್ದೀನಿ, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಇಂಟಿಗ್ರೇಷನ್ ಆಫ್ tan square x ಬಂತು. ನೋಡಿ ಇಂಟಿಗ್ರೇಷನ್ ಆಫ್ tan square x ಅಂದರೆ ನಾವು ಡೈರೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಇಂಟಿಗ್ರೇಷನ್, ಯಾಕಂದರೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಸೊ ರಫ್ ವರ್ಕ್ ಮಾಡ್ಕೋಬೇಕು. ಈ tan square x ಅನ್ನು ಐಡೆಂಟಿಟಿ ಯೂಸ್ ಮಾಡ್ತೀನಿ ನೋಡಿ. 1 plus tan square x is equal to secant square x. ನನಗೆ tan square x ಬೇಕಲ್ಲ. ಸೊ tan square x ನಾವು ಹೆಂಗೆ ಬರೀಬೋದು, secant square x minus 1 ಅಂತ ಬರೀಬೋದು. ಓಕೆ, tan square x ಕ್ಯಾನ್ ರಿಟರ್ನ್ ಆಸ್ secant square x minus 1. ಹಾಗಾದರೆ ಈ tan square x ನ secant square x minus 1 ವಿತ್ ರೆಸ್ಪೆಕ್ಟ್ x ಅಂತ ಬರೀರಿ. ಈಗ ಇಂಟಿಗ್ರೇಷನ್ ಆಫ್ secant square x ಮೈನಸ್ ಇಂಟಿಗ್ರೇಷನ್ ಆಫ್ 1. ಅಲ್ಲಿಗೆ ಇಂಟಿಗ್ರೇಷನ್ ಆಫ್ secant square x ಏನು, tan x. ಇಂಟಿಗ್ರೇಷನ್ ಆಫ್ 1 ಏನು, x ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ ಈ ಥರ ನಾವು ಮಾಡೋದು. ಸೊ ಇಲ್ಲಿ ವಿ ಡೋಂಟ್ ಹ್ಯಾವ್ ಡೈರೆಕ್ಟ್ ಫಾರ್ಮುಲಾ, ಇದಕ್ಕೆ tan square x ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಸೊ ನಾವೇನು ಮಾಡಬೇಕು, ಐಡೆಂಟಿಟಿನ ಯೂಸ್ ಮಾಡ್ಕೋಬೇಕು. So note down the solution of this. So ಇದು ಕೂಡ 2 marks question. So ನಮಗೆ cos 2x ಫಾರ್ಮುಲಾ ಗೊತ್ತಿದ್ರೆ you can do such examples. So next 2 marks question. Integration of 1 by sin square x cos square x with respect to x. ನೋಡಿ ಇದು ಕೂಡ 2 marks question. ನಾವು ಹಿಂಗೆ ಬಿಗಿನ್ ಮಾಡ್ತೀವಿ. ರೈಟ್, ಲೆಟ್ ಟು ಫೈಂಡ್ ದ ಇಂಟಿಗ್ರಲ್. ಓಕೆನಾ? ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಎಕ್ಸಾಂಪಲ್ ನೋಡಿ. ಇಲ್ಲಿ ಕೂಡ ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂದರೆ ನ್ಯೂಮರೇಟರ್ ನನಗೇನಿದೆ, ಡಿನಾಮಿನೇಟರ್ಲಿ sin square x ನ ಟರ್ಮ್ ಇದೆ, cos square x ನ ಟರ್ಮ್ ಇದೆ. ಈಗ ನ್ಯೂಮರೇಟರಲ್ಲಿ 1 ಇದೆ. ಓಕೆ, 1. ಹಾಗಾದರೆ ಸ್ಪ್ಲಿಟ್ ಮಾಡೋಕ್ಕಂತೂ ಇಲ್ಲಿ ನಿಮಗೆ ಅವಕಾಶ ಇಲ್ಲ. ಸೊ ನಾವೇನು ನ್ಯೂಮರೇಟರಲ್ಲಿ ಇರ್ತಕ್ಕಂಥ 1 ಐಡೆಂಟಿಟಿ ಫಾರ್ಮ್ನ ಬರೀಬೋದು. S1 ಕ್ಯಾನ್ ರಿಟರ್ನ್ ಆಸ್ sin square x ಪ್ಲಸ್ cos square x. ಇದು ನಮ್ಮ ಐಡೆಂಟಿಟಿ, ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನೋಡಿ 1 sin square x ಪ್ಲಸ್ cos square x ಅಂತ ಬರೆಯೋಕ್ಕೆ ಅವಕಾಶ ಇದೆ. ಸೊ ಹಾಗಾದರೆ ನ್ಯೂಮರೇಟರಲ್ಲಿ ನಾನು ಏನಂತ ಬರೀಬೋದು, ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 1 ಬದಲು ಐ ವಿಲ್ ರೈಟ್ sin square x ಪ್ಲಸ್ ನೋಡಿ ಕಾಸ್, ಬೈನಾಮಿಯಲ್ ಅದು. ಡಿನಾಮಿನೇಟರ್ ಹಂಗೆ ಬರೆಯೋಣ, sin square x ಇಂಟು cos square. ಯಾಕಂದರೆ ಈ ಥರ ಒಂದು ಟರ್ಮ್ ಇದ್ರ ಬದಲು ಬಂತಂದರೆ ಬೈನಾಮಿಯಲ್ ಆಯ್ತು. ನೋಡಿ ಬೈನಾಮಿಯಲ್ ಈಗ ನಾನು ಸ್ಪ್ಲಿಟ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ ನೋಡಿ ಫಸ್ಟ್ ಟರ್ಮ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡೋಣ. ಸೊ ಡಿನಾಮಿನೇಟರ್ ಇರೋದು ಮೊನಾಮಿಯಲ್, ಇದು ಬೈನಾಮಿಯಲ್. ಈಗ ಸ್ಪ್ಲಿಟ್ ಮಾಡ್ಬೋದು. sin square x ಬೈ sin square x cos square x ಪ್ಲಸ್ ಮತ್ತೆ ಸೆಕೆಂಡ್ ಟರ್ಮ್ ನೋಡೋಣ, cos square x ಇದೆ ಡಿವೈಡೆಡ್ ಬೈ ಮತ್ತೆ ಡಿನಾಮಿನೇಟರ್ ಸೇಮ್ ಹಾಗೆ ಬರೆಯೋಣ, sin square x. ನೋಡಿ ಇಲ್ಲಿ ನಾನು ಸ್ಪ್ಲಿಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಅದೆಲ್ಲ ಸಾಧ್ಯ ಆಗೋದು ನಾವು ಈ ಥರ ಬರೀಬೇಕಿಲ್ಲ. ಸೊ ಈಗ ಈ sin square x ಕ್ಯಾನ್ಸಲ್ ಆಯಿತು, 1 by cos ಅಂತ ಬಂತು. ಸೊ 1 by cos ಅಂದರೆ secant square x ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಇದಕ್ಕೂ ಇದನ್ನು ಇಂಟಿಗ್ರೇಷನ್ ಮಾಡಬೇಕು. ಸೊ cos square x ಕ್ಯಾನ್ಸಲ್, 1 by sin square x ಅಂದ್ರೆ ಏನು, ರೆಸಿಪ್ರೋಕಲ್ ಆಫ್ ಸೈನ್ ಕೊಸಿಕ್ಯಾಂಟ್. ಸೊ ಅದು ನಾವು ಏನಂತ ಬರೀಬೋದು, ಕೊಸಿಕ್ಯಾಂಟ್ ಸ್ಕ್ವೇರ್ x ಅಂತ ಬರೀಬೋದು ಸ್ಪ್ಲಿಟ್ ಮಾಡಿ ಆದಮೇಲೆ. ಸೊ ಇಂಟಿಗ್ರೇಷನ್ ಆಫ್ secant square x ಫಸ್ಟ್ ಟರ್ಮ್, ಎರಡನೇ ಟರ್ಮ್ ಇಂಟಿಗ್ರೇಷನ್ ಆಫ್ cosecant square x. ಸೊ ಇಂಟಿಗ್ರೇಷನ್ ಆಫ್ secant square x ಫಾರ್ಮುಲಾ ಏನು ನೋಡಿ, ನಮಗೆ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು, tan x. ಓಕೆನಾ? ಡೆರಿವೇಟಿವ್ ಆಫ್ tan x secant square x ಆಗಿರೋದ್ರಿಂದ ಇಂಟಿಗ್ರೇಷನ್ ಆಫ್ secant square x ಏನಾಗಬೇಕು, tan x ಆಗಬೇಕು.
ದೆನ್ ಇನ್ನೊಂದು ಟರ್ಮ್ ನೋಡಿ, ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಸೊ ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಇಸ್ ಮೈನಸ್ ಕಾಟ್ ಎಕ್ಸ್. ಓಕೆನಾ, ಮೈನಸ್ ಕಾಟ್. ನೋಡಿ ಅಲ್ಲಿಗೆ ವೆರಿ ಸಿಂಪಲ್ ಎಕ್ಸಾಂಪಲ್ ಫಾರ್ 2 marks. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಂದ್ರೆ ಈ 1 ಅನ್ನು ನಾವು sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ಬೇಕಾಗುತ್ತೆ. ಓಕೆನಾ. ಸೊ ಇವೆಲ್ಲವೂ ಕೂಡ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆರ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸ್ಗಳನ್ನ ಯೂಸ್ ಮಾಡಿ ರಿಡ್ಯೂಸ್ ಮಾಡ್ತಕ್ಕಂಥ ಎಕ್ಸಾಂಪಲ್ಸ್. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಲೆಟ್ ಅಸ್ ರೈಟ್ ಒನ್ ಮೋರ್ ಎಕ್ಸಾಂಪಲ್. ಇಂಟಿಗ್ರೇಷನ್ ಆಫ್, ನೋಡಿ ನ್ಯೂಮರೇಟರ್ cos 2x divided by denominator cos square x sin square x ಅಂತ ಇದೆ. ಓಕೆ, ನೋಡಿ ಇದರಲ್ಲೂ ಕೂಡ ಸ್ಪ್ಲಿಟ್ ಮಾಡೋಕೆ ಅವಕಾಶ ಇಲ್ಲ, ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ ಒಂದೇ ಟರ್ಮ್ ಇರೋದು, ಮೊನಾಮಿಯಲ್ ಅಂದ್ರೆ ಇದಿಷ್ಟು ಸೇರಿಸ್ಕೊಂಡು. ಇಲ್ಲಿ ನೋಡಿ ಇಲ್ಲೂ ಒಂದೇ ಟರ್ಮ್ ಇದೆ, ಆದರೆ ಇಲ್ಲಿ cos 2x ನಾವು ಏನು ಮಾಡಬೇಕು ಮತ್ತೆ ಕನ್ವರ್ಟ್ ಮಾಡ್ಕೊಂಡು, ನೋಡಿ ನಾನು ಹಿಂದಿನ ಎಕ್ಸಾಂಪಲ್ ಮಾಡುವಾಗ ಬರ್ತಿದ್ದೆ ಫಾರ್ಮುಲಾ. ಸೊ cos 2xಗೆ ಇನ್ನು cos 2xಗೆ cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಇದೆ ನೋಡಿ. cos 2x ನ cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್ ಅಂತಾನೂ ಬರ್ಕೊಳ್ಬೋದು, ಯಾಕಂದ್ರೆ ಡಿನಾಮಿನೇಟರ್ cos ಸ್ಕ್ವೇರ್ ಎಕ್ಸ್ sin ಸ್ಕ್ವೇರ್ ಎಕ್ಸ್ ಎರಡು ಟರ್ಮ್ಸ್ ಇರೋದ್ರಿಂದ ನಾವು ಇದನ್ನು ಇದೇ ಟರ್ಮ್ನಲ್ಲಿ ಅದೇ ಫಾರ್ಮ್ನಲ್ಲಿ ಬರ್ಕೋಬೇಕು. ಓಕೆ, cos 2x ನಾನೀಗ cos ಸ್ಕ್ವೇರ್ ಎಕ್ಸ್ ಮೈನಸ್ sin ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಡಿನಾಮಿನೇಟರ್ ಹಾಗೆ ಬರೀತೀನಿ cos ಸ್ಕ್ವೇರ್ ಎಕ್ಸ್. ನೋಡಿ ಈಗ ನನಗೆ ಇದು ಎರಡು ಟರ್ಮ್ ಆಯಿತು, ಬೈನಾಮಿಯಲ್, ಇದು ಮೊನಾಮಿಯಲ್. ಈಗ ಸ್ಪ್ಲಿಟ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಫಸ್ಟ್ ಟರ್ಮ್ ಡೈರೆಕ್ಟ್ ಆಗಿ ಬರೀಬಹುದು, cos ಸ್ಕ್ವೇರ್ ಎಕ್ಸ್ ಬೈ ಡಿನಾಮಿನೇಟರ್ ಹಾಗೆ ಬರೀತೀನಿ, ಮೈನಸ್ ಸೆಕೆಂಡ್ ಟರ್ಮ್ sin ಸ್ಕ್ವೇರ್ ಎಕ್ಸ್ ಬೈ cos ಸ್ಕ್ವೇರ್ ಎಕ್ಸ್, ಓಕೆ, sin ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆರ್ ಇಂಟಿಗ್ರೇಷನ್. ಓಕೆ, ಈಗ ನೋಡಿ ಸ್ಪ್ಲಿಟ್ ಮಾಡಿದ್ರೆ ಇಂದಿನ ಎಕ್ಸಾಂಪಲ್ ಥರ. ಸೊ 1/sin ಅಂದ್ರೆ ಏನು, ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಆಯಿತು ವಿತ್ ರೆಸ್ಪೆಕ್ಟ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ sin ಸ್ಕ್ವೇರ್ ಕ್ಯಾನ್ಸಲ್, 1/cos ಅಂದರೆ secant ಸ್ಕ್ವೇರ್ ಎಕ್ಸ್ ಆಯಿತು. ಸೊ ಈಗ ನಾವು ಎರಡಕ್ಕೂ ಸ್ಟ್ಯಾಂಡರ್ಡ್ ಫಾರ್ಮುಲಾ ನಮಗೆ ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ಏನು, ಮೈನಸ್ ಕಾಟ್ ಎಕ್ಸ್ ಆಯಿತು. ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಎಕ್ಸ್ ಈಸ್ tan ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ ಅಬ್ಸರ್ವ್ ಮಾಡಿ, cos 2x ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ಅದನ್ನು ಯೂಸ್ ಮಾಡಿದ್ವಿ. ಓಕೆ, ನೋಟ್ ಡೌನ್ ದ ಸೊಲ್ಯೂಷನ್. ಸೊ ವಿ ಶಲ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಹಾಗಾಗಿ cos 2xಗೆ ಸಂಬಂಧಪಟ್ಟಂತ cos 2x ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಎಕ್ಸಾಂಪಲ್. So next integrate sin cube x plus cos cube x divided by sin square x into cos square x. So ಇದು ಕೂಡ ನಾವು 2 marks ಕ್ವೆಶ್ಚನ್ ಅಂತ ಟ್ರೀಟ್ ಮಾಡಬಹುದು. ನೋಡಿ ಮತ್ತೆ ನ್ಯೂಮರೇಟರ್, ಓಕೆ, ಈ ಅಂತ ಸ್ಟಾರ್ಟ್ ಮಾಡೋಣ, ಇಂಟಿಗ್ರಲ್ ಫೈಂಡ್ ಮಾಡೋದಲ್ಲ. ನೋಡಿ ಇಲ್ಲಿ ನಮಗೆ ಈಗ ಅಬ್ಸರ್ವ್ ಮಾಡಬೇಕು, ಇಲ್ಲಿ ನ್ಯೂಮರೇಟರ್ ಇಸ್ ಎ ಬೈನಾಮಿಯಲ್, ಎರಡು ಟರ್ಮ್ ಇದೆ. ಸೊ ಡಿನಾಮಿನೇಟರ್ ಕಂಟೈನ್ಸ್ ಓನ್ಲಿ ಮೊನಾಮಿಯಲ್ sin ಸ್ಕ್ವೇರ್ ಎಕ್ಸ್ ಇಂಟು cos ಸ್ಕ್ವೇರ್ ಎಕ್ಸ್. ಸೊ ನಾವು ಸ್ಪ್ಲಿಟ್ ಮಾಡೋಕ್ಕೆ ಅವಕಾಶ ಇಲ್ಲಿದೆ ಡೈರೆಕ್ಟ್ ಆಗಿ. ಸೊ ಲೆಟ್ ಅಸ್ ಟೇಕ್ ಫಸ್ಟ್ ಟರ್ಮ್. ಈ ಫಸ್ಟ್ ಟರ್ಮ್ ನೋಡ್ಕೊಡ್ರಿ, sin ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ sin ಸ್ಕ್ವೇರ್ ಎಕ್ಸ್ cos ಸ್ಕ್ವೇರ್ ಎಕ್ಸ್ ಪ್ಲಸ್ ಎರಡನೇ ಟರ್ಮ್ ಏನಿದೆ cos ಕ್ಯೂಬ್ ಎಕ್ಸ್ ಇದೆ ಡಿವೈಡೆಡ್ ಬೈ ಜಸ್ಟ್ ಒಂದು ಸ್ಟೆಪ್ sin ಸ್ಕ್ವೇರ್ ಎಕ್ಸ್ cos ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಳ್ಳೋಣ. ನೋಡಿ ಈಗ sin ಸ್ಕ್ವೇರ್ sin ಕ್ಯೂಬ್ ಅಂದರೆ ಈ sin ಸ್ಕ್ವೇರ್ ಪೂರ್ತಿ ಕ್ಯಾನ್ಸಲ್ ಆಯ್ತು, ಇಲ್ಲಿ ಒಂದು sin x ಉಳಿಯುತ್ತೆ. ಸೊ sin x ಡಿವೈಡೆಡ್ ಬೈ cos ಸ್ಕ್ವೇರ್ ಎಕ್ಸ್ ಉಳಿಯುತ್ತೆ, sin x ಡಿವೈಡೆಡ್ ಬೈ cos ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಸಪರೇಟ್ ಆಗಿ ಪ್ಲಸ್ ಇಂಟಿಗ್ರೇಷನ್ ಆಫ್, ಇಲ್ಲಿ cos ಸ್ಕ್ವೇರ್ ಪೂರ್ತಿ ಹೋಗಿ ಒಂದು cos x ಮೇಲೆ ಉಳಿತು, ಅಲ್ಲಿಗೆ ಅದು cos x ಡಿವೈಡೆಡ್ ಬೈ, ಓಕೆ ಚೆಕ್ ಮಾಡ್ಕೊಳ್ಳಿ, sin ಸ್ಕ್ವೇರ್ ಎಕ್ಸ್ ಅಂತ ಉಳಿಯುತ್ತೆ ಡಿನಾಮಿನೇಟರ್. ಸೊ ಅಲ್ಲಿ ಮತ್ತೆ ನಾವು ಇದನ್ನ ಇಂಟಿಗ್ರೇಷನ್ ಆಫ್, ನೋಡಿ sin x ಡಿವೈಡೆಡ್ ಬೈ cos ಸ್ಕ್ವೇರ್ ಎಕ್ಸ್ ಅಂತಿದೆ. ಸೊ ಆಸ್ ವಿ ಶೋನ್ ಇನ್ ಅವರ್ ಪ್ರೀವಿಯಸ್ ಎಕ್ಸಾಂಪಲ್ಸ್,
sin x ಡಿವೈಡೆಡ್ ಬೈ 2 cos x ಇದೆ. sin x ಬೈ cos x ಅಂದ್ರೆ ಒಂದು tan x, 1 ಬೈ cos ಅಂದ್ರೆ secant x ಹಾಗೆ ಬದಲಾಗುತ್ತೆ. ಅಲ್ಲಿ ಇಂಟಿಗ್ರೇಷನ್ ಆಫ್ cos x ಬೈ sin ಸ್ಕ್ವೇರ್ x ಅಂತಿದೆ ನೋಡಿ, ಅಬ್ಸರ್ವ್ ಮಾಡೋಣ. cos x ಡಿವೈಡೆಡ್ ಬೈ sin x, sin ಸ್ಕ್ವೇರ್ x ಅಂದ್ರೆ sin x ತಗೊಳ್ಳೋಣ. cos ಬೈ sin ಅಂದ್ರೆ ಏನು, cot x ಆಯಿತು, cot x. ಆಮೇಲೆ 1 ಬೈ sin ಅಂದ್ರೆ ಏನು, cosecant x. ಓಕೆ, cot x ಇಂಟು cosecant x. ಓಕೆ, ಅಲ್ಲಿಗೆ ಇಂಟಿಗ್ರೇಷನ್ ಆಫ್ secant x ಇಂಟು tan x ಈಸ್ ನೋಡಿ, ಇಂಟಿಗ್ರೇಷನ್ ಆಫ್ secant x ಇಂಟು tan x or tan x ಇಂಟು secant x ಪ್ಲಸ್ ಅಲ್ಲಿ ಇಂಟಿಗ್ರೇಷನ್ ಆಫ್ cot x ಇಂಟು cosecant x ಅಂತ ಇದೆ. ಸೊ ಇಂಟಿಗ್ರೇಷನ್ ಆಫ್ tan x ಇಂಟು secant x ಇಸ್ ವಾಟ್ ನೋಡಿ, ಫಾರ್ಮುಲಾ secant x. ಯಾಕಂದ್ರೆ ಡೆರಿವೇಟಿವ್ secant x secant x ಇಂಟು tan x ಆಗಿರೋದ್ರಿಂದ ರಿವರ್ಸ್ ತಗೊಂಡಾಗ ಇಂಟಿಗ್ರೇಷನ್ ಆಫ್ tan x ಇಂಟು secant x ವಿಲ್ ಬಿ secant x. ಆಮೇಲೆ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ cot x ಇಂಟು cosecant x. ಇಂಟಿಗ್ರೇಷನ್ ಆಫ್ cot x ಇಂಟು cosecant x ನೋಡಿ, ಮೈನಸ್ ಓಕೆ cosecant x ಫಾರ್ಮುಲಾ. ಓಕೆನಾ, ಇಂಟಿಗ್ರೇಷನ್ ಆಫ್ cot x ಇಂಟು cosecant x ಇಸ್ ಮೈನಸ್ cosecant x ಫಾರ್ಮುಲಾ, ದಟ್ ಈಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಸೊ ಇಲ್ಲಿ ನಮಗೆ ಸ್ಪ್ಲಿಟ್ ಮಾಡೋಕ್ಕೆ ಡೈರೆಕ್ಟ್ ಅವಕಾಶ ಇರೋದ್ರಿಂದ ನಾವು ಯಾವ ಫಾರ್ಮುಲಾನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಬೋದು. ಸೊ ಇದು ಕೂಡ ನೀವು ನೋಟ್ ಮಾಡ್ಕೋಬೋದು. 2 ಮಾರ್ಕ್ಸ್ಗೆ ಕೇಳಬಹುದಾದಂಥ ಪ್ರಶ್ನೆ ಪಾರ್ಟ್ ಬಿ ನಲ್ಲಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಸೊ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇಂಟಿಗ್ರೇಷನ್ ಆಫ್ cos 2x ಮೈನಸ್ cos 2 ನೋಡ್ರಿ, ಇದು ಆಲ್ಫಾ ಇದು. ಸೊ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ಡಿನಾಮಿನೇಟರ್ cos x ಮೈನಸ್ cos ಆಲ್ಫಾ. ಸೊ ಇದನ್ನು ಕೂಡ ನೀವು ಇಂಟಿಗ್ರೇಟ್ ಮಾಡಬೇಕು. 2 ಮಾರ್ಕ್ಸ್ ಕ್ವಶನ್. ಸೊ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನ್ಯೂಮರೇಟರ್ ಈಸ್ cos 2x ಮೈನಸ್ cos 2 ಆಲ್ಫಾ. ಡಿನಾಮಿನೇಟರ್ ಈಸ್ cos x ಮೈನಸ್ cos ಆಲ್ಫಾ. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ cos 2x ಅಂತ ಟರ್ಮ್ ಕೊಟ್ಟಿದ್ದಾರೆ ನ್ಯೂಮರೇಟರ್ ಅಲ್ಲಿ. ಸೊ ಹಾಗಾಗಿ ನಾವೇನು ಮಾಡಬೇಕು ಈಗ, ಆಸ್ ಐ ಟೋಲ್ಡ್ ಇನ್ ಪ್ರೀವಿಯಸ್ ಎಕ್ಸಾಂಪಲ್, cos 2x ಫಾರ್ಮುಲಾ ಇದನ್ನು ಯೂಸ್ ಮಾಡೋಣ. 2 cos ಸ್ಕ್ವೇರ್ x ಮೈನಸ್ 1. ಓಕೆ, ಲೆಟ್ ಅಸ್ ಯೂಸ್ ದಿಸ್ ಫಾರ್ಮುಲಾ. cos 2x ಇಸ್ ಈಕ್ವಲ್ ಟು 2 cos ಸ್ಕ್ವೇರ್ x ಮೈನಸ್ 1 ಇದಕ್ಕೆ. ಸೊ ಅಲ್ಲಿಗೆ ಈ ಬಾಕ್ಸ್ ಹಾಕಿದ್ದೀನಿ ನೋಡಿ, cos 2xಗೆ ನಾನು ಏನು ಮಾಡ್ತೀನಿ, 2 cos ಸ್ಕ್ವೇರ್ x ಮೈನಸ್ 1 ಅದಕ್ಕೆ ಯೂಸ್ ಮಾಡಿದ್ದೀನಿ. ಮೈನಸ್ ಅದೇ ಥರ cos 2 ಆಲ್ಫಾ, x ಬದಲು ಆಲ್ಫಾ ಇದೆ ಅಷ್ಟೇ, ಇಲ್ಲಿ ನೊಟೇಷನ್ ಚೇಂಜ್ ಮಾಡಿ. cos 2 ಆಲ್ಫಾ ಆದರೂ ಕೂಡ ಅದು 2 cos ಸ್ಕ್ವೇರ್ ಆಲ್ಫಾ ಮೈನಸ್ 1 ಆಗೋದು. ಸೊ ಅಲ್ಲಿಗೆ 2 cos ಸ್ಕ್ವೇರ್ ಆಲ್ಫಾ ಮೈನಸ್ 1 ಆಯಿತು, ಡಿವೈಡೆಡ್ ಬೈ ಇನ್ನೇನು ಚೇಂಜ್ ಮಾಡೋ ಹಾಗಿಲ್ಲ. ಕೀಪ್ ಆಲ್ ದ ಥಿಂಗ್ಸ್ ಆರ್ ಕಾಪಿ ಆಲ್ ದ ಥಿಂಗ್ಸ್ ಆಸ್ ಇಟ್ ಈಸ್. ಸೊ ನ್ಯೂಮರೇಟರ್ ಬ್ರಾಕೆಟ್ ಬಿಡಿಸೋಣ. ಇಂಟಿಗ್ರೇಷನ್ ಆಫ್ 2 cos ಸ್ಕ್ವೇರ್ x ಮೈನಸ್ 1 ಮೈನಸ್ 2 cos ಸ್ಕ್ವೇರ್ ಆಲ್ಫಾ ಮೈನಸ್ 2 ಮೈನಸ್ ಪ್ಲಸ್ 1 ಆಯಿತು, ಡಿವೈಡೆಡ್ ಬೈ cos x ಮೈನಸ್ cos ಆಲ್ಫಾ ವಿತ್ ರೆಸ್ಪೆಕ್ಟ್ ಟು x. ಸೊ ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಇಂಟಿಗ್ರೇಷನ್ ನೋಡಿ, 2 cos ಸ್ಕ್ವೇರ್ x ಮೈನಸ್ 2 cos ಸ್ಕ್ವೇರ್ ಆಲ್ಫಾ ಇದೆ, ಅಂದರೆ ಎರಡರಲ್ಲೂ 2 ಕಾಮನ್. 2 ಟೈಮ್ಸ್ cos ಸ್ಕ್ವೇರ್ x ಮೈನಸ್ cos ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ ಈ cos x ಮೈನಸ್ cos ಆಲ್ಫಾ ಆಸ್ ಇಟ್ ಇಸ್. ಓಕೆ, ಆಸ್ ಇಟ್ ಇಸ್ ನಾವು ಅದನ್ನು ಬದಲು ನೋಡಿ. ಇಲ್ಲಿ 2 ಇದೆ ಕಾನ್ಸ್ಟೆಂಟ್, ಅದು ನಾವು ಹೊರಗೆ ಬರುತ್ತೆ. ಸೊ ಐ ರೈಟ್ ದಿಸ್ 2 ಆಸ್ ಇಟ್ ಈಸ್. ಐ ಮೀನ್ 2 ಔಟ್ಸೈಡ್. ಓಕೆ, 2 ಈಸ್ ಔಟ್ಸೈಡ್. ನೋಡಿ ಇಲ್ಲಿ cos ಸ್ಕ್ವೇರ್ x ಮೈನಸ್ cos ಸ್ಕ್ವೇರ್ ಆಲ್ಫಾ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಆಲ್ರೆಡಿ ಅಲ್ಲಿದೆ. ಫಸ್ಟಲ್ಲಿ cos x ಇದೆ, ಸೆಕೆಂಡ್ ಪ್ಲಸ್ cos ಆಲ್ಫಾ ಇದೆ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಹಾಗಾದ್ರೆ ನಾನು ನ್ಯೂಮರೇಟರ್ ಏನು ಬರೀಬೇಕು, ಎ ಅಂದರೆ cos x ಮೈನಸ್ cos ಆಲ್ಫಾ ಅಂದರೆ ಎ ಮೈನಸ್ ಬಿ ಬರದೆ ಇಂಟು ಎ ಪ್ಲಸ್ ಬಿ ಅಂದರೆ cos x ಪ್ಲಸ್ cos ಆಲ್ಫಾ ಬರೀಬೇಕು. ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅದಕ್ಕೆ ನ್ಯೂಮರೇಟರ್ಗೆ. ಸೊ ಕೀಪ್ ದಿಸ್ ಡಿನಾಮಿನೇಟರ್ ಆಸ್ ಇಟ್ ಈಸ್. ನೋಡಿ, cos x ಮೈನಸ್ cos ಆಲ್ಫಾ ನಾನು ಅಲ್ಲಿಂದ ಹಂಗೆ ಕಾಪಿ ಮಾಡಿದ್ದೀನಿ. ಇವೆರಡು ಮಾತ್ರ ಈ ಫಾರ್ಮುಲಾ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಈಗ cos x ಮೈನಸ್ cos ಆಲ್ಫಾ cos x ಮೈನಸ್ cos ಆಲ್ಫಾ ಸೇಮ್ ಇದೆ, ಅದು ಟರ್ಮ್ ಕ್ಯಾನ್ಸಲ್ಸ್. ಅಲ್ಲಿಗೆ 2 ಟೈಮ್ಸ್. ಸೊ ಇಂಟಿಗ್ರೇಷನ್ ಒಳಗಡೆ cos x ಇದೆ, ಸಪ್ರೇಟ್ ಮಾಡೋಣ. ಓಕೆ, ಇಲ್ಲಿ ಸ್ವಲ್ಪ ನಾವು ಬ್ರಾಕೆಟನ್ನು ಯೂಸ್ ಮಾಡ್ತೀವಿ. 2 ಟೈಮ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಫಸ್ಟ್ ಟರ್ಮ್ ಏನಿದೆ cos x ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ನೋಡಿ ಇಂಟಿಗ್ರೇಷನ್ ಆಫ್ cos ಆಲ್ಫಾ ಇದೆ. ನೋಡಿ, ಅಬ್ಸರ್ವ್ ಮಾಡಿ, ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸ್ ಅಂತ ಮಾಡ್ತಾರದ ಆಲ್ಫಾ, ಅದಕ್ಕೆ ಫಸ್ಟ್ ಹೇಳಿದ್ದು ನಾನು. ಇದು ಎಕ್ಸ್, ಇದು ಆಲ್ಫಾ. ಆಲ್ಫಾ ಮೀನ್ಸ್ ದಟ್ ಇಸ್ ಅ ಕಾನ್ಸ್ಟೆಂಟ್, ದಟ್ ಇಸ್ ನಾಟ್ ಎ ವೇರಿಯಬಲ್. ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡ್ತಾ ಇರ್ತೀವಿ. ಹಾಗಾದರೆ ಈ cos ಆಲ್ಫಾ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಈ cos ಆಲ್ಫಾ ಹೊರ ಬಂದ್ಬಿಡುತ್ತೆ. ಅಲ್ಲಿ ಇಂಟಿಗ್ರೇಷನ್ ನಾವು ಮಾಡೋದು 1 ಮಾತ್ರ, ಇಂಟಿಗ್ರೇಷನ್ ಆಫ್ 1. ಸೊ ಅಲ್ಲಿಗೆ 2 ಟೈಮ್ಸ್. ಸೊ ಇಂಟಿಗ್ರೇಷನ್ ಆಫ್ cos x ಬರೀಬೇಕು.
ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ವಾಟ್ ಸೈನ್ ಎಕ್ಸ್. ಹೌದಾ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್, ಹಾಗಾಗಿ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಯಿತು. ಪ್ಲಸ್ ಈ ಕಾಸ್ ಆಲ್ಫಾ ಕಾನ್ಸ್ಟೆಂಟ್ ಅದು ನೋಡಿ, ಅಬ್ಸರ್ವ್ ಮಾಡಿ, ಕಾಸ್ ಆಲ್ಫಾ ಹಾಗೆ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ ಇಲ್ಲಿ ಈ ಪಾರ್ಟ್ ಕೇರ್ಫುಲ್ ಆಗಿರಬೇಕು. ಕಾಸ್ ಆಲ್ಫಾನ ಇಂಟಿಗ್ರೇಟ್ ಮಾಡಕ್ಕೆ ಬರಲ್ಲ, ದಟ್ ಈಸ್ ಅ ಕಾನ್ಸ್ಟೆಂಟ್. ಅದು ಹೊರಗೆ ಇಂಟಿಗ್ರೇಷನ್ ಆಫ್ 1 ಏನು ಎಕ್ಸ್, ಬಿಕಾಸ್ ಡೆರಿವೇಟಿವ್ ಆಫ್ ಎಕ್ಸ್ ಇಸ್ 1. ಸೊ ಅಲ್ಲಿಗೆ 2 ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಆಲ್ಫಾ ಇಂಟು ಎಕ್ಸ್, ಎಕ್ಸ್ ಕಾಸ್ ಆಲ್ಫಾ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ದಿಸ್ 2 ಇಸ್ ಔಟ್ಸೈಡ್, ಯಾವ ಎರಡು ಹೊರಗಿರುತ್ತೆ ನೋಡಿ, ಯಾಕಂದ್ರೆ ಎರಡು ಕಾಮನ್ ತಗೊಂಡಿದ್ದೀನಲ್ಲ, ದಟ್ ಈಸ್ ಕೆಪ್ಟ್ ಔಟ್ಸೈಡ್ ದ ಇಂಟಿಗ್ರಲ್ ಸೈನ್. ಸೊ ಈ ಪ್ರಾಬ್ಲಮ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಇದು 2 ಮಾರ್ಕ್ಸ್ ಕ್ವಶನ್. ಸೊ ನೋಟ್ ಡೌನ್ ದ ಸೊಲ್ಯೂಷನ್. ಓಕೆನಾ, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಸೊ ಇದನ್ನು ಎಕ್ಸಾಮ್ನಲ್ಲಿ ಆನ್ಯಲ್ ಎಕ್ಸಾಮ್ನಲ್ಲಿ ಇದನ್ನು ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಇದ್ರ ಕಡೆ ಸ್ವಲ್ಪ ನೀವು ವಿಶೇಷವಾದ ಗಮನವನ್ನು ಕೊಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ 2x. ನೋಡಿ ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ಸೊ ಈಗಿನ ನಾನು ಕಾಸ್ 2x ಫಾರ್ಮುಲಾ ನೋಡಿ, ಇನ್ನೊಂದ್ಸರಿ ನೋಡ್ಬಿಡ್ತೀನಿ. ಕಾಸ್ 2x ಈಸ್ ನಥಿಂಗ್ ಬಟ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ದಿಸ್ ಇಂಪ್ಲೈಸ್ ಈ -1 ಬಲಗಡೆ ತೊಗೊಂಬಂದ್ರೆ ಕಾಸ್ 2x ಪ್ಲಸ್ 1, ಅಲ್ಲಿಗೆ ಅದು 2 ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇದು ಅಂದರೆ ಇದನ್ನು ಯಾಕೆ ನಾನು ಹೇಳಿದೆ ಅಂದರೆ ನೋಡಿ, ಅಬ್ಸರ್ವ್ ಮಾಡಿ, ಸ್ಕ್ವೇರ್ ರೂಟ್ ಒಳಗಡೆ 1 ಪ್ಲಸ್ ಕಾಸ್ 2x ಇದೆ, ಅಂದರೆ 1 ಪ್ಲಸ್ ಕಾಸ್ 2x ಇದೆ ಅಲ್ವಾ ಸ್ಕ್ವೇರ್ ರೂಟ್ ಒಳಗಡೆ. ಹಾಗಾದ್ರೆ ಅದು ಏನಾಗ್ತದೆ, ಇದು ಸ್ಕ್ವೇರ್ ರೂಟ್ ಆಫ್ 2. ಐ ಕ್ಯಾನ್ ರೈಟ್ ದಟ್ ಆಸ್ ದಿಸ್ ಸ್ಕ್ವೇರ್ ರೂಟ್ ಆಫ್ 2 ಕಾಸ್ ಸ್ಕ್ವೇರ್ ಎಕ್ಸ್. ಹಾಗಾದರೆ ಇಂಟಿಗ್ರೇಷನ್ ಆಫ್ ಈ ರೂಟ್ 2, ಓಕೆ, ರೂಟ್ 2 ಕಾನ್ಸ್ಟೆಂಟ್. ಸೊ ಅದು ಹೊರಗಡೆ ಕಮ್ಸ್ ಔಟ್ ಸೈಡ್ ದ ಇಂಟಿಗ್ರಲ್ ಸೈನ್. ಅಲ್ಲಿ ಒಳಗೆ ಉಳಿದಿದ್ದೇನು ರೂಟ್ ಕಾಸ್ ಸ್ಕ್ವೇರ್ ಎಕ್ಸ್ ಅಷ್ಟೇ ಉಳಿಯಿತು. ಅಲ್ಲಿಗೆ ರೂಟ್ 2 ಇಂಟು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತಿದೆ. ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ರ್ಯಾಡಿಕ್ಯಾಂಡ್ ಕಾಸ್ ಎಕ್ಸ್ ಮಾತ್ರ ಉಳಿಬೇಕು. ಅಲ್ಲಿಗೆ ರೂಟ್ 2 ಹಾಗೆ ಬರೀರಿ. ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನು ಬರುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ನೋಡಿ, ಇದು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಫಾರ್ಮುಲಾ ಏನು, ಸೈನ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ವೆರಿ ಸಿಂಪಲ್ ಎಕ್ಸಾಂಪಲ್. ಓಕೆನಾ, ಅದಕ್ಕೆ ನಾವು ಈ ಫಾರ್ಮುಲಾವನ್ನು ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ನೋಡಿ ಇದೇ ಥರದ್ದು ಅಂಡರ್ ದ ಸ್ಕ್ವೇರ್ ರೂಟ್ ಆಫ್ ಸಪೋಸ್ ನಾನು 1 ಮೈನಸ್ ಕಾಸ್ 2x ಬರದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಐ. ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಸೊಲ್ಯೂಷನ್, ಅವಾಗ ಐ ಅನ್ಕೊಳ್ಳಿ. ಈಗ ನೋಡಿ ಇದೇ ಫಾರ್ಮುಲಾನೇ ಲೆಟ್ ಮಿ ರೈಟ್ ದಿಸ್ ಹಿಯರ್. ಕಾಸ್ 2x ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಈಗ ನೀವು ಮೈನಸ್ ಟರ್ಮ್ ಈ 1 ಇಲ್ಲೇ ಬಲಗಡೆ ಇರುತ್ತೆ, ಕಾಸ್ 2x ಆ ಕಡೆ ತೊಗೊಂಡ್ರೆ ಅದು ಆ್ಯಕ್ಚುಲಿ ಏನಾಗುತ್ತೆ, 2 ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ 2x. ನೋಡಿ ನೆನ್ಪಿಟ್ಕೊಳ್ಳಿ, 1 ಮೈನಸ್ ಕಾಸ್ 2x ಬಂದಿದೆ. ಆಲ್ರೆಡಿ ಇಲ್ಲಿ 1 ಪ್ಲಸ್ ಕಾಸ್ 2x ಇತ್ತು. ಹಾಗಾಗಿ ನನಗೆ ಅಂಡರ್ ದ ಸ್ಕ್ವೇರ್ ರೂಟ್ ಐ ವಿಲ್ ಬಿ ಹ್ಯಾವಿಂಗ್ ನೋಡಿ 1 ಮೈನಸ್ ಕಾಸ್ 2x ಅಂದ್ರೆ ಏನು, ಓಕೆ, 1 ಮೈನಸ್ ಕಾಸ್ 2x ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬರಬೇಕು. ಓಕೆ, 2 ಸೈನ್ ಸ್ಕ್ವೇರ್ ಎಕ್ಸ್. ಆ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಎಲ್ಲದೂ ನಿಮ್ಗೆ ಈಸಿ. ಸೊ ಇಲ್ಲಿ ಹೆಂಗೆ ರೂಟ್ 2 ಹೊರಗೆ ಬಂತ, ರೂಟ್ 2 ಕಮ್ಸ್ ಔಟ್ ಸೈಡ್, ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಅಲ್ಲಿಗೆ ರೂಟ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ರ್ಯಾಡಿಕ್ಯಾಂಡ್ ಅಷ್ಟೇ ಬರ್ಕೊಂಡ್ರೆ ಸೈನ್ ಎಕ್ಸ್ ಆಯಿತು. ಅಲ್ಲಿಗೆ ರೂಟ್ 2 ಆಯಿತು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನು, ಮೈನಸ್ ಕಾಸ್ ಎಕ್ಸ್. ಓಕೆನಾ, ದಟ್ ಈಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ ರೂಟ್ 2 ಇಂಟು ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಯಾಕಂದರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಬಿಕಾಸ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ನೋಡಿ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್. ಆ ಸೈನ್ನ ನಾವು ಇಂಟಿಗ್ರಲಿ ನಾವು ಅಟ್ಯಾಚ್ ಮಾಡ್ತೀವಿ. ಸೊ ರೂಟ್ 2 ಇಂಟು ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಇವೆರಡರಲ್ಲೂ ಕೂಡ ನಾವು ಈ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡಿದ್ವಿ. ಕಾಸ್ 2x ಫಾರ್ಮುಲಾ. ಸೊ ನೋಟ್ ಡೌನ್ ದ ಸೊಲ್ಯೂಷನ್ ಆಫ್ ದಿಸ್ ಎಕ್ಸಾಂಪಲ್. ಸೊ ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಸ್ಪ್ಲಿಟ್ ಮಾಡ್ತಕ್ಕಂಥದ್ದು, ಆಮೇಲೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಿ, ಆಮೇಲೆ ಕಾಸ್ 2x ಫಾರ್ಮುಲಾವನ್ನು ಯೂಸ್ ಮಾಡ್ತಕ್ಕಂಥ ಕೆಲವು ಎಕ್ಸಾಂಪಲ್ಸ್ನ ನಾವು ಮಾಡಿದ್ದೀವಿ. ಸೊ ಇವಿಷ್ಟನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಲೆಟ್ ಅಸ್ ಸಾಲ್ವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ದ ನೆಕ್ಸ್ಟ್ ಸೆಷನ್.